ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಿಮ್ಮ ಜಿಲ್ಲೆಯಿಂದನೇ ನಿಮಗೆ ಅಡ್ಡಿ ಬರ್ತಾ ಇದೆಯಪ್ಪ ಅಂತ 3 ಸಲ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಅಂತ. ಅಂದ್ರೆ ನಿಮ್ಮ ಸಚಿವ ಸ್ಥಾನ ಸರ್? ಹೌದು. ಯಾರು ಏನು ಅಂತ ಹೇಳಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವ್ರು ಮಾಡಬೇಕು ಈ ಲಿಸ್ಟಲ್ಲೂ ಅಂತಿತ್ತು ನಿಮಗೆ? ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ದರು, ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ. ಈಗ ಮುಂದಿನ ತಮ್ಮ ನಡೆ 2028ರ ಚುನಾವಣೆಗೆ ತಮ್ಮ ಯಾವ ರೀತಿ? ವೇಟ್ ಆ್ಯಂಡ್ ವಾಚ್, ಕಾದು ನೋಡೋಣ. ಆದರೆ ಈಗ ಬೇರೆ ಬೇರೆಯವ್ರಿಗೆ ಈಗೆಲ್ಲ ಇದು ಮಾಡಿದ್ರು, ತಮ್ಮ ಹಿರಿತನ ಅದೆಲ್ಲವೂ ಕನ್ಸಿಡರ್ ಮಾಡಬೇಕಾಗಿತ್ತು ಪಕ್ಷ ಇಷ್ಟು ವರ್ಷದ್ದು. ನಾನೇನು ಹೇಳ್ರಿ, ಅವ್ರಿಗೆ ಕೇಳ್ರಿ ನೀವು. ಅಲ್ಲ, ಯಾಕಂದ್ರೆ ಮಗು ಅದೇ ತಾಯಿನೇ ಇದು ಮಾಡಿಸಲ್ಲ ನಂಗೆ ತಾವು. ನಾನು ಹೇಳ್ದಲ್ಲ, ನಾನಾಗಿನೇನು ಅರ್ಜಿ ಹಾಕಿಲ್ಲ ಮಂತ್ರಿ ಮಾಡಂಥೇಳಿ. ಅವರಾಗಿನೇ ಸೋಮೋಟೋ ಹೇಳಿದ್ರು. ಸೋಮೋಟೋ 3 ಸಲ ಕರೆದು ಮಾತಾಡಿದ್ರು. ಯಾರ್ಯಾರು ಬಹಿರಂಗವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆಲ್ಲರೂ ಕರೆದು ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ಗೆ ಯಾರಾದರೂ ಕರೆ ಯಾರು ಕರೆದಿಲ್ಲ. ಈಗ 140 ಜನ MLA ಗಳಿದ್ದೀವಿ. ಸೊ ಇಷ್ಟು ತಂಪಿಂಗ್ ಮೆಜಾರಿಟಿ ಇರಬೇಕಾಗಿದ್ರೆ ನಮ್ಮಂಥವ್ರಿಗೆ ಮಾತಾಡೋದಂಥ ಅವಶ್ಯಕತೆ ಇಲ್ಲ. ಅಂದರೆ ನನಗೆ ಬೇಕಾಗೂ ಆಗಿಲ್ಲ. ಕೆಲವೊಂದಷ್ಟು ಶಾಸಕರು ರಾಜೀನಾಮೆಗೂ ಕೊಡ್ತೇವೆ ಅಂತ ಕೊಟ್ಟಿದ್ರು. ಯಾರು ಥ್ರೆಟ್ ಕರೆಕ್ಟ್ ಇದು ಮಾಡಿದ್ರು? ನಾನೇನು ಥ್ರೆಟ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಂತ ಹೇಳಲ್ಲ. ನನಗೆ ಸೈದ್ಧಾಂತಿಕ ರಾಜಕಾರಣ ಮಾಡ್ಕೊಂಡು ಬಂದೀನಿ. ನಾನು ಇನ್ನೇನು ನನ್ನ ಫೇಸ್ಬುಕ್ಕಲ್ಲಿ ಬರ್ಕೊಂಡಾಗೆ ಅನೇಕ ಜನಪರ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆಳಂದಲ್ಲಿ ನಡೆದಂಥ ಓಟ್ ಚೋರಿ ಕೇಸನ್ನು ಅದನ್ನು ಹೊರತೆಗೆದು ಅದನ್ನು ಕೊಟ್ಟಿದ್ದೀನಿ. ರಾಹುಲ್ ಗಾಂಧಿಯವರು 3 ಸಲ ನನ್ನ ಕರೆದು ಮಾತಾಡಿದ್ರು, ಸತ್ಯವನ್ನು ತಿಳ್ಕೊಂಡ್ರು. ಆಮೇಲೆ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಸೊ ಆ ಓಟ್ ಚೋರಿ ಕೇಸು ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಅಸ್ತ್ರ, ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಏನೂ ಆಗಲಿಲ್ಲ, ಕೋರ್ಟಲ್ಲಿ ನಡೀತಾ ಇದೆ. ಈಗ ಮತ್ತೊಂದು ಕಡೆ ಸುಧಾಕರ್ ಅವರು ಅಂದರೆ ಸಚಿವ ಸ್ಥಾನ ತಪ್ಪಿದ ಮೇಲೆ ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತ ಅನ್ನೋ ಕಾರಣಕ್ಕೆ ತಪ್ಪಿದೆ ಅನ್ನೋ ಅಂತ. ಆ ರೀತಿ ಏನಾದರೂ ನಿಮ್ಗೆ? ಇಲ್ಲ ಆ ಥರ ಏನಾಗಿಲ್ಲ. ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಿಮ್ಮ ಜಿಲ್ಲೆಯಿಂದನೇ ನಿಮಗೆ ಅಡ್ಡಿ ಬರ್ತಾ ಇದೆಯಪ್ಪ ಅಂತ 3 ಸಲ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಅಂತ. ಅಂದ್ರೆ ನಿಮ್ಮ ಸಚಿವ ಸ್ಥಾನ ಸರ್? ಹೌದು. ಯಾರು ಏನು ಅಂತ ಹೇಳಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವ್ರು ಮಾಡಬೇಕು ಈ ಲಿಸ್ಟಲ್ಲೂ ಅಂತಿತ್ತು ನಿಮಗೆ? ಸಿದ್ದರಾಮಯ್ಯನವರು ಏನು ನೆಪ ಹೇಳ್ತಾ ಇದ್ದರು, ಸತ್ಯ ಹೇಳ್ತಾ ಇದ್ರು ಗೊತ್ತಿಲ್ಲ.